ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿ 2000 ಇಸ್ವಿಯಿಂದ ಭಾರತದ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಕ್ಕೆ ಬಂದವರು. ಹಾಗೇನೆ 2014ನ ನಂತರ ಮೋದಿಯವರ ಇತಿಹಾಸ, ಅವರ ಬದುಕು ಒಂದು ಪುರಾಣದಂತೆ ಭಾರತೀಯರ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಪ್ರಾರಂಭ ಆದದ್ದು. ಪುರಾಣ ಅನ್ನೋದಿದೆಯಲ್ಲ, ಅದು ಇತಿಹಾಸ ಅಲ್ಲ. ಆದರೆ ಇತಿಹಾಸವೇ ಪುರಾಣವಾಗುವ ಬಗೆ ಇದೆಯಲ್ಲ, ಅದು ಬಹಳಷ್ಟು ಜನರಿಗಾಗತ್ತೆ. ಮೋದಿಯವ್ರದ್ದು ಹಾಗೆ. ಯಾವಾಗ ಇತಿಹಾಸ ಅನ್ನುವುದು ಪುರಾಣ ಆಗುತ್ತೋ, ಸತ್ಯ ಮತ್ತು ಸುಳ್ಳಿನ ನಡುವೆ ಇರುವ ವ್ಯತ್ಯಾಸ ಹೊರಟೋಗ್ಬಿಡುತ್ತೆ. ಭಾರತೀಯರಿಗೆ ಪುರಾಣ ಅಂತ ಅದರ ಬಹಳ ಇಷ್ಟ. ಯಾಕಂದ್ರೆ ಪುರಾಣದಲ್ಲಿ ಫ್ಯಾಂಟಸಿ ಇರುತ್ತೆ. ನಾವೆಲ್ಲ ಫ್ಯಾಂಟಸಿಯನ್ನು ಬಹಳ ಇಷ್ಟಪಡ್ತೀವಿ ಅಲ್ವಾ? ಸೊ ಅದು ಸತ್ಯ ಸುಳ್ಳಿನ ಬಗ್ಗೆ ಆಲೋಚನೆ ಮಾಡಲ್ಲ. ನಾವೆಲ್ಲ ಸಣ್ಣಿರುವಾಗ ಕೇಳುವ ಕಥೆ ನಿಮ್ಮ ನೆನಪಿರಬಹುದು. 7 ಸಮುದ್ರದಾಚೆ ಬಿಸಿ ಇದ್ರಲ್ಲಿ ಒಬ್ಬ ರಾಕ್ಷಸನ ಜೀವ ಒಂದು ಗಿಳಿಯ ಇದರಲ್ಲಿರುತ್ತೆ. ಆತ ರಾಜಕುಮಾರಿಯನ್ನು ಹಿಡ್ಕೊಂಡಿರ್ತಾನೆ, ಎಂಜಾಯ್ ಮಾಡ್ತಾರೆ. ಸೊ ಇದು ಪುರಾಣದ ಮೂಲಭೂತ ಗುಣಧರ್ಮ ಅಂತ. ಭಾರತೀಯರಿಗೆ ಪುರಾಣ ಅಂದ್ರೆ ಇಷ್ಟ, ಸತ್ಯದ ಬಗ್ಗೆ ಅಲ್ಲ. ಈಗ ನಾನು ಮೋದಿಜಿ ಅವರ ರಾಜಕೀಯ ಬದುಕು, ಸಾಮಾಜಿಕ ಬದುಕಿನ ಬಗ್ಗೆ ಅವರು ಆಡಿರುವ ಮಾತು ಮತ್ತು ವಾಸ್ತವ, ಅದರ ನಡುವಿರುವ ವ್ಯತ್ಯಾಸವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಮೋದಿಜಿ ಅವರು ಹೇಳ್ತಾ ಹೋದದ್ದು, ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ, ಅದು ಗೊತ್ತಾಗದ ರೀತಿಯಲ್ಲಿ ಮೋದಿಜಿ ಒಬ್ಬ ಪುರಾಣ ಪುರುಷರಾಗಿ ಭಾರತೀಯ ರಾಜಕಾರಣವನ್ನ ಅವರು ಆಳ್ತಾ ಇದ್ದಾರೆ. ಸೊ ಈ ಪುರಾಣ ಪುರುಷರ ಬಗ್ಗೆ ನಮಗಿರುವ ಇದಿದೆಯಲ್ಲ, ಪ್ರೀತಿ ಇದೆಯಲ್ಲ, ಅದು ಸತ್ಯವನ್ನ ಮರೆತಾ ಹೋಗುತ್ತೆ. ನಾನು ಅವರ ಹುಟ್ಟಿದ ದಿನಾಂಕ ಅಂಥ ವಿವರಗಳನ್ನ ಕೊಡೋದಕ್ಕೆ ಹೋಗಲ್ಲ. ಸೊ ಸಾಧಾರಣವಾಗಿರುವ ಹಾಗೆ ಅವರ ಬಾಲ್ಯದ ಜೀವನದ ಬಗ್ಗೆ ಎಲ್ಲರಿಗೂ ಗೊತ್ತು. ಬಡತನ ಅಂತ ಮಾತಾಡ್ಲಾಕತ್ತೆ. ಆದ್ರೆ ರೈಲು ನಿಲ್ದಾಣದ ಬಳಿ ಚಹಾ ಮಾರಾಟ ಮಾಡ್ತಿದ್ದಾನೋ ಅಂತಿದ್ರು. ಇದ್ರ ಬಗ್ಗೆ ಡೌಟ್ಗಳಿವೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ನೇ ಇರ್ಲಿಲ್ಲ ಅನ್ನೋರಿದ್ದಾರೆ. ಅದ್ರ ಜೊತೆ ಅಪ್ಪ ಚಹಾ ಅಂಗಡಿ ಇಟ್ಕೊಂಡಿದ್ರು, ಮದ್ಯ ಎಲ್ಲ ತಗೊಂಡೋಗಿ ಕೊಡ್ತಿದ್ರು ಅನ್ನುವವರಿದ್ದಾರೆ. ಅದ್ರ ಜೊತೆಗೆ ಅವ್ರ ಶಾಲಾ ದಿನಗಳು ಅವ್ರು ಎಷ್ಟು ಕಾಲ ವಿದ್ಯಾಭ್ಯಾಸ ಮಾಡಿದ್ರು ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಸರಿಯಾಗಿಲ್ಲ. ಸೊ ಅವರ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಇಂದ ಹಿಡಿದು ಎಲ್ಲರೂ ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಡ್ತಾರೆ. ಒಂದೊಂದ್ಸಲ ಅವ್ರದ್ದು ಮಾಸ್ಟರ್ ಡಿಗ್ರಿ ಅಂತಾರೆ, ಒಂದೊಂದ್ಸಲ ಅವ್ರದ್ದು ಬರೀ ಡಿಗ್ರಿ ಅಂತಾರೆ, ಯಾವ್ಯಾವ್ದು ಸಬ್ಜೆಕ್ಟ್ ಬಗ್ಗೆ ಡಿಗ್ರಿ ಅಂತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೇಳಿದ್ರೆ, ಆ ಪ್ರಿಂಟ್ಔಟ್ಗಳು ತೆಗೆದುಕೊಂಡು ನೋಡಿದ್ರೆ ಅದು 2010-12 ನಂತರ ತೆಗೆದ ಪ್ರಿಂಟ್ಔಟ್ಗಳು ಅಂತವೆ. ಸೊ ಇಂಥದ್ದೇನೆ. ಅದ್ರ ಜೊತೆಗೆ ಅವ್ರ ಬಗ್ಗೆ ಅವರು ಮಹಾನ್ ಬಾಲ್ಯದಲ್ಲಿ ಶಿಸ್ತಿತ್ತು, ರಾಷ್ಟ್ರಭಕ್ತಿ ಇತ್ತು, ಸಂಘಟಿತ ಚಟುವಟಿಕೆಗಳ ಒಲವಿತ್ತು ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಅವರು ಯೌವನ ಬಂದ ತಕ್ಷಣ ಅವರು ಮನೆಯಿಂದ ಹುಡುಕಾಟ ಮಾಡ್ತಾ ಹೋದ್ರು ಅನ್ನಲಾಗುತ್ತೆ. ಹಿಮಾಲಯಕ್ಕೆ ಹೋಗಿದ್ರು ಅಂತ ಹೇಳಲಾಗುತ್ತೆ. ಹೀಗೇನೆ ಹಲವಾರು ಫ್ಯಾಂಟಸಿಗಳನ್ನ ಕ್ರಿಯೇಟ್ ಮಾಡಲಾಗಿದೆ. 17 ಮತ್ತು 20ನೇ ವರ್ಷದ ನಡುವೆ ಅವರು ಆತ್ಮಶೋಧನೆ, ಆಧ್ಯಾತ್ಮದ ಹುಡುಕಾಟದ ಭಾಗವಾಗಿ ಉತ್ತರ ಭಾರತ ಪ್ರವಾಸ ಕೈಗೊಂಡ್ರು, ಹಿಮಾಲಯಕ್ಕೆ ಹೋದ್ರು, ತಪಸ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ 1950ರಲ್ಲಿ ಹುಟ್ಟಿದಂತಹ ಮೋದಿ ಅವರು 60-70ರವರೆಗೆ ಹಿಮಾಲಯದ ಪ್ರವಾಸ ಮಾಡಿದ್ರು ಅನ್ನೋದು ಒಂದು ವರದಿ ಕ್ಲೇಮ್ ಮಾಡ್ಕೊಳ್ಳೋದು. 50ರಲ್ಲಿ ಹುಟ್ಟಿದವರು ಅಂದ್ರೆ 60ರಲ್ಲಿ ಅನ್ನುವ ಹೊತ್ತಿಗೆ ಅವ್ರಿಗೆ 10 ವರ್ಷ ಆಗಿದೆ. 70 ಹೋದ್ರೆ 20 ವರ್ಷ ಆಗಿದೆ. ಆದ್ರೆ ಹಾಗಿದ್ರೆ ಹಿಮಾಲಯಕ್ಕೆ ಹೋದವರು ಯಾವಾಗ ವಾಪಸ್ ಬಂದ್ರು? ಹೀರಾಬೇನ್ ಅವರಲ್ಲಿ ಯಾವಾಗ ಮದುವೆ ಆದ್ರು? ಮದುವೆ ಆದ್ಮೇಲೆ ಹಿಮಾಲಯಕ್ಕೆ ಹೋದ್ರ? ಬಹಳ ಜನ ಗಂಡಸರು ಹಂಗೆ ಮಾಡ್ತಾರೆ. ಮದುವೆ ಆದ್ಮೇಲೆ ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಅನಿಸ್ಬೋದು. ಅದು ಅನಿಸೋದು ಆಧ್ಯಾತ್ಮಿಕವಾಗಿನೋ ಅಥವಾ ಈ ಸಂಸಾರ ಯಾವನಿಗೆ ಬೇಕಾಗಪ್ಪ ತಲೆನೋವು ಗೊತ್ತಿಲ್ಲ. ಸೊ ಅಂಥದ್ದು ನಡೀತಾ ಇರ್ತದೆ. ಅದ್ರ ಬಗ್ಗೆ ಖಚಿತವಾದ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಮೋದಿಯವರ ಹೇಳಿಕೆಗಳನ್ನ ನೋಡಿದ್ರೆ ಕೆಲವೊಂದು ಅನುಮಾನಗಳು ಸಿಗ್ತವೆ. ಕ್ಲಾರಿಫಿಕೇಶನ್ ಇಲ್ಲ, ಅದಕ್ಕೆ ಯಾವುದು ಕ್ಲಾರಿಫಿಕೇಶನ್ ಇಲ್ಲ. ಮತ್ತು ಅವರು ಆಗಾಗ ನೀಡ್ತಾ ಇರುವಂತ ಹೇಳಿಕೆಗಳಿದೆಯಲ್ಲ, ಅದು ಒಂದಕ್ಕೊಂದು ಕಾನ್ಫ್ಲಿಕ್ಟ್ ಇದೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಅವರು ಒಂದು ಇದರಲ್ಲಿ ಹೇಳ್ತಾರೆ, ಅವ್ರ 2 ಭಾಷಣಗಳು ತುಣುಕಿಲ್ಲ ತೋರಿಸ್ತಾ ಇದ್ದಾರೆ. ಒಂದು ಭಾಷಣದ ಅವ್ರು ಹೇಳ್ತಾರೆ, ನಾನು 35 ವರ್ಷಗಳ ಕಾಲ ಭಿಕ್ಷಾಟನೆ ಮಾಡ್ತಾ ಇದ್ದೆ. ಇನ್ನೊಂದರಲ್ಲಿ ಹೇಳ್ತಾರೆ,
40 ವರ್ಷಗಳ ಕಾಲ ಭಿಕ್ಷಾಟನೆ ಮಾಡ್ತಾ ಇದ್ದೆ. ಆವಾಗ ಬರುವ ಪ್ರಶ್ನೆ ಏನು ಅಂದ್ರೆ, ಮೋದಿಜಿ ಗುಜರಾತ್ ಮುಖ್ಯಮಂತ್ರಿ ಆದಾಗ ಅವ್ರಿಗೆ 52 53 ವರ್ಷ. ಹಾಗಿದ್ರೆ ಅವರು 40 ವರ್ಷಗಳ ಕಾಲ ಭಿಕ್ಷಾಟನೆ ಮಾಡಿ ಕೇವಲ 10 ವರ್ಷಗಳಲ್ಲಿ ವಾಪಸ್ ಬಂದ್ಬಿಟ್ಟು ಅವರು ಶಾಸಕರಾದರ, ಮುಖ್ಯಮಂತ್ರಿ ಆದರ ಪ್ರಶ್ನೆ. ಆದ್ರೆ ಭಿಕ್ಷಾಟನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿಯನ್ನ ನಾನು ತೆಗೆದುಕೊಂಡಿದ್ದು. ಅದೇನು ಅಂದ್ರೆ, ಒಬ್ಬ ಭಿಕ್ಷಾಟನೆ ಮಾಡಿದವನು ಏನು ಮಾಡಬಲ್ಲ ಆತ ವಿದೇಶ ಪ್ರವಾಸಕ್ಕೆ ಹೋಗಕ್ ಸಾಧ್ಯನಾ ಅಂತ. ನಮ್ಮಂತವ್ರು, ನಾನಂತೂ ಇನ್ನು ವಿದೇಶ ಪ್ರವಾಸಕ್ಕೆ ಹೋಗಿಲ್ಲ, ನನಗೆ ಕನಸು ಇಲ್ಲ. ವಿದೇಶ ಪ್ರವಾಸಕ್ಕೆ ನನಗೆ ಕೈ ಎಟಗಲ್ಲ, ನಾನು ಹೋಗಕ್ ಆಗಲ್ಲಪ್ಪ, ನನ್ನ ಕೈ ತೂಗ್ಲಿಲ್ಲ, ಬೇಜಾರಿಲ್ಲ. ಮೋದಿಜಿ ಭಿಕ್ಷಾಟನೆ ಮಾಡ್ಬೇಕಾದ್ರೆ ವಿದೇಶ ಪ್ರವಾಸಕ್ಕೆ ಹೋಗಿ ಎಲ್ಲಿಂದ ಬಂತು? ಲೆಕ್ಕ ಹಾಕಿ ನೀವು. 52 53 ವರ್ಷದಲ್ಲಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ 2001ರಲ್ಲಿ, ರೈಟ್? 40 ವರ್ಷಗಳ ಕಾಲ ಅವರದೇ ಹೇಳಿಕೆ ಪ್ರಕಾರ ಅವರು ಭಿಕ್ಷಾಟನೆ ಮಾಡಿದ್ರು. ಅಂದ್ರೆ ಅವರು ಭಿಕ್ಷಾಟನೆ ಅವಧಿಯಲ್ಲಿ ವಿದೇಶ ಪ್ರವಾಸ ಮಾಡಿದ್ರು. ಎಲ್ಲೆಲ್ಲಿ ಹೇಳ್ತೀನಿ ನೋಡಿ. 1990ರ ದಶಕದಲ್ಲಿ RSS ಮತ್ತು BJP ಕಾರ್ಯಕರ್ತರ ಸಂಪರ್ಕಕ್ಕಾಗಿ ಅವರು ಇದನ್ನ ಮಾಡ್ತಾ ಇದ್ರು. ಆವಾಗಲೇ ಅವರು ಅಮೆರಿಕ ಪ್ರವಾಸವನ್ನು ಮಾಡ್ತಾರೆ. ಭಿಕ್ಷಾಟನೆ ಮಾಡ್ತಾ ಇರುವ ವ್ಯಕ್ತಿಗೆ ಅಮೆರಿಕ ಪ್ರವಾಸ ಯಾಕೆ ಮಾಡಿದ್ರು? RSS ಕಾರ್ಯಕರ್ತರೆಲ್ಲ ಭಿಕ್ಷಾಟನೆ ಮಾಡ್ತಾ ಇರ್ತಾರ ಅಂತ. 2024ರ ಸಂದರ್ಶನದಲ್ಲಿ ಅವರು ಮುಖ್ಯಮಂತ್ರಿ ಆಗೋ ಮೊದಲು ಅಮೆರಿಕದ 29 ರಾಜ್ಯಗಳನ್ನ ನಾನು ಸಂಚರಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಮೆರಿಕದ 29 ರಾಜ್ಯಗಳನ್ನ ಅವರು ಸಂಚರಿಸಿದ್ದಾರೆ ಅಂತಂದ್ರೆ ಅದ್ರ ವೆಚ್ಚ ಭರಿಸಿದ್ದ RSS. ಇವ್ರು ಭಿಕ್ಷಾಟನೆ ಮಾಡ್ತಾನೆ ಇದ್ದೀರಾ? ಪ್ರಶ್ನೆ ಅಲ್ವಾ? ಹಾಗೇನೆ ಅಮೆರಿಕ ಆದ್ಮೇಲೆ ಯುನೈಟೆಡ್ ಕಿಂಗ್ಡಮ್ ಭಾರತೀಯ ವಲಸಿಗರ ಸಂಪರ್ಕ ಮತ್ತು ಸಂಘಟನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು ಯುನೈಟೆಡ್ ಕಿಂಗ್ಡಮ್ಗೆ ಭೇಟಿ ನೀಡಿದ್ರು ಅನ್ನೋದಿದೆ. ಅದು ಕೂಡ ಅಂದ್ರೆ ಪರಿಪೂರ್ಣವಾಗಿ ರಾಜಕೀಯವನ್ನ ತಮ್ಮ ವೃತ್ತಿಯೋ ಬದುಕೋ ಆಗಿ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಅವರು RSS ಕಾರ್ಯಕರ್ತ ಆಗಿದ್ದ ಸಂದರ್ಭದಲ್ಲಿ. RSS ಕಾರ್ಯಕರ್ತರು ಭಿಕ್ಷಾಟನೆ ಮಾಡ್ಬೇಕು ಅಂತಂದ್ರೆ RSS ಕಾರ್ಯಕರ್ತರಿಗೆ RSS ಸಂಘಕ್ಕೆ ಏನ್ ಹೇಳ್ಬೇಕು? ಅವ್ರ ಕಾರ್ಯಕರ್ತರೆಲ್ಲ ಭಿಕ್ಷಾಟನೆ ಕಳಿಸ್ತಾರ? ಪ್ರಶ್ನೆಗಳಲ್ವಾ? ಅವರು UK ಭೇಟಿ ನೀಡಿದಂತಹ ದಾಖಲೆಗಳಿವೆ. ಇನ್ನು ಜರ್ಮನಿಗೆ ಸಂಘಟನಾ ಪ್ರವಾಸ ಸಂಬಂಧಿತ ಉಲ್ಲೇಖಗಳು ಆಯ್ತಾ, ಅವರ ಕ್ಲೇಮ್ ಮಾಡ್ಕೋತಾರೆ ಅವ್ರು ಜರ್ಮನಿಗೂ ಹೋಗಿದ್ರು ಅಂತ. ಅದಕ್ಕೆ ಈ ಜರ್ಮನಿಗೆ ಹೋದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಇನ್ನು ಮಲೇಷ್ಯಾ, ಸಿಂಗಾಪುರ 1990ರ ದಶಕದ BJP ಜಾಲತಾಣ ವಲಸಿಗ ಸಂಪರ್ಕ ಪ್ರಯಾಣಗಳ ಕುರಿತು ಕೆಲವು ಉಲ್ಲೇಖಗಳು 90ರಲ್ಲಿ. ಅವ್ರು 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದು 10 ವರ್ಷ ಮೊದಲು, ರೈಟ್? ಅಂದ್ರೆ 40 ಚಿಲ್ಲರೆ. ಅಂದ್ರೆ ಭಿಕ್ಷಾಟನೆ ಕಾಲದಲ್ಲೇ, ಭಿಕ್ಷಾಟನೆ ಮಾಡುವ ಕಾಲದಲ್ಲೇನೆ ಅವರು ಮಲೇಷ್ಯಾ ಮತ್ತು ಸಿಂಗಾಪುರಕ್ಕೆ ಹೋಗ್ತಾರೆ. RSS ಕಳಿಸ್ಕೊಡುತ್ತೆ. ಬಟ್ ಅಲ್ಲಿ ಭಿಕ್ಷಾಟನೆಗೆ ಹೋಗಿದ್ದೋ ಏನೋ ಅದ್ರ ಬಗ್ಗೆ ವಿವರಗಳಿಲ್ಲ. ಅಥವಾ ಈ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅವ್ರು ಭಿಕ್ಷಾಟನೆ ನಡೀತಾ ಇತ್ತು, ಅಥವಾ ಆ ಭಿಕ್ಷಾಟನೆಯನ್ನು ನಿಲ್ಲಿಸಿ RSS ನರೇಂದ್ರ ಮೋದಿ ಅವ್ರನ್ನ ಕಳಿಸ್ಕೊಡ್ತೋ ಗೊತ್ತಿಲ್ಲ. ಅದ್ರ ಜೊತೆಗೆ ಇದು ಹೇಗಿದೆ ನಮಗೆ ಪುರಾಣ ಅಂದ್ರೆ, ಈ ಪುರಾಣಗಳಲ್ಲಿ ಆಗಿದೆ. ಅದು ನೀವು ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ಪುರಾಣಗಳು ಅದು ಎಂಜಾಯ್ ಮಾಡಕ್ಕಿರ್ತವೆ. ಪುರಾಣ ಒಂದು ಫ್ಯಾಂಟಸಿನ ಕ್ರಿಯೇಟ್ ಮಾಡುತ್ತೆ. ಎಷ್ಟು ಬಾರಿ ಅವರು ವಿದೇಶಕ್ಕೆ ಪ್ರಯಾಣಕ್ಕೆ ಹೋದ್ರು ಅನ್ನೋ ಬಗ್ಗೆ ಯಾವುದೇ ಮೂಲಗಳಲ್ಲಿ ಅಧಿಕೃತವಾದ ದಾಖಲೆ ಇಲ್ಲ. ಅದ್ರ ಜೊತೆಗೆ ಯಾವ ದೇಶಗಳಿಗೆ ಹೋದ್ರು ಅವರು ಕ್ಲೇಮ್ ಮಾಡ್ಕೊಳ್ಳೋದ್ರಲ್ಲೂ ಕೆಲವುದಲ್ಲಿ ಕನ್ಫ್ಯೂಷನ್ಗಳಿವೆ, ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ಅಮೆರಿಕಕ್ಕೆ ಹೋಗಿದ್ರ ಬಗ್ಗೆ ಸಿಗುತ್ತವೆ. ಇನ್ನು 2001ರ ಮೊದಲು ಅವರ ಹೆಚ್ಚಿನ ವಿದೇಶ ಪ್ರವಾಸಗಳು RSS BJP ಸಂಘಟಕ ಪ್ರಚಾರಕ ಪಾತ್ರದಲ್ಲಿ ನಡೆದು, ಆದರೆ ಸರ್ಕಾರದ ಮುಖ್ಯಸ್ಥನಾಗಲ್ಲ. ಕರೆಕ್ಟ್ ಗೊತ್ತವ್ರು. ಅದಾದ್ಮೇಲೆ ಈ ಅವರ ವಿದೇಶ ಪ್ರವಾಸ ಇದೆಯಲ್ಲ, ಮುಖ್ಯಮಂತ್ರಿ ಆಗುವ ಮೊದಲು ಬಹುಮಟ್ಟಿಗೆ ಕಾರ್ಯಕರ್ತರಾಗಿ ಅವರು ವಿದೇಶ ಪ್ರವಾಸವನ್ನ ಮಾಡಿದ್ದಾರೆ. ಅವರ ಬಾಲ್ಯ, ಯೌವನ, ಹಿಮಾಲಯ, ಅದರ ಜೊತೆಗೂ ಹಿಮಾಲಯದಲ್ಲಿ ಅವ್ರು ಎಷ್ಟು ಕಾಲ ಇದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. 2 ವರ್ಷ ಅಂತ ಹೇಳಲಾಗುತ್ತೆ, 4 ವರ್ಷ ಅಂತ ಹೇಳಲಾಗುತ್ತೆ. ಹಿಮಾಲಯದೊಳಗೆ ತಪಸ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅದು ಮೊದಲೇದಿಲ್ಲ. ಆದ್ರೆ ಅವರು ಪ್ರಧಾನಿ ಆದ್ಮೇಲೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಧ್ಯಾನ ಮಾಡ್ತಿದ್ದಾರಲ್ಲ, ಅವಾಗ ಕ್ಯಾಮರಾ ತಗೊಂಡು ಹೋದ್ರಿಂದ ಇದೆ. ಆದ್ರೆ ಅವ್ರು ಕನ್ನಡಕ ತೆಗೆದಿರ್ಲಿಲ್ಲ ಅವರು. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಿದ್ದೆ, ಭಕ್ತರು ನನ್ನ ಮೇಲೆ ಬಿದ್ದರು.
ಯಾಕಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಕನ್ನಡಕ, ನಾನು ಧ್ಯಾನ ಮಾಡ್ತೀನಿ, ಕನ್ನಡಕ ಹಾಕೊಂಡು ಧ್ಯಾನ ಮಾಡಲ್ಲ. ಆದ್ರೆ ಮೋದಿಯವರು ಕನ್ನಡಕ ಹಾಕೊಂಡು 10 ಕ್ಯಾಮ್ರಾ ಇಟ್ಕೊಂಡು ಪ್ರಧಾನಿ ಆದ್ಮೇಲೆ ಮಾಡಿದ್ರು. ಆದ್ರೆ ಅದಕ್ಕೂ ಮೊದಲು RSS ಕಾರ್ಯಕರ್ತರಾಗಿ ಹಿಮಾಲಯಕ್ಕೆ ತಪಸ್ ಮಾಡಕ್ ಹೋದಾಗ ಅವರು ಕ್ಯಾಮರಾ ತೆಗೆದು ಹೋದಾಗ್ಲಿ, ಮೂವಿ ಕ್ಯಾಮ್ರಾ ಆಗ್ಲಿ, ಸ್ಟಿಲ್ ಕ್ಯಾಮ್ರಾ ಆಗ್ಲಿ, ಯಾವುದು ತೆಗೆದುಕೊಂಡು ಹೋದಂತ ದಾಖಲೆ ಸಿಗಲ್ಲ ಅಂತ. ಅದರ ಜೊತೆಗೆ ಬಹಳಷ್ಟು ಆರಂಭಿಕ ಜೀವನದ ಬಗ್ಗೆ, ಆಯ್ತಾ, ಕೆಲವೊಂದು ಜೀವನ ಚರಿತ್ರೆಗಳು, ಸಂದರ್ಶನಗಳು, ಅದರದೇ ಆದ ಹೇಳಿಕೆ ಆಧಾರದ ಮೇಲೆ ಇಡೀ ಅವರ ಬದುಕನ್ನ ಹೀಗೆ ಅಂತ ಕಟ್ಟಿಕೊಡಲಾಗಿದೆ. ಆದ್ರೆ ಪ್ರಶ್ನೆ ಇರೋದು ಸತ್ಯನ ಸುಳ್ಳ. ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ. ಮೋದಿಜಿಯವರು ಬಹಳ ಸಂದರ್ಭದಲ್ಲಿ ಆಡುವ ಮಾತುಗಳಿದೆಯಲ್ಲ, ಒಂದು ಸಲ ಆಡಿರುವ ಮಾತನ್ನ ಇನ್ನೊಂದು ಕಡೆ ಅವರೇ ಡಿನೈ ಮಾಡ್ತಾರೆ. ಯೂಶುವಲಿ ಆಗುತ್ತೆ. ಮನುಷ್ಯನಿಗೆ ಏನ್ ಗೊತ್ತಾ ನಿಮ್ಗೆ, ಈ ಸತ್ಯವನ್ನ ಸದಾ ಹೇಳ್ತಾ ಇದ್ರೆ ಏನ್ ಗೊಂದಲಗಳಿರಲ್ಲ. ಸುಳ್ಳು ಹೇಳಿದ್ರೆ ನೆನಪಿಟ್ಕೊಳಕ್ ಕಷ್ಟ. ಸುಳ್ಳು ನೆನಪಿನಲ್ಲಿ ಉಳಿಯೋದೇ ಇಲ್ಲ. ಇವತ್ತೊಂದು ಸುಳ್ಳು ಹೇಳಿದ್ರೆ ನಾಳೆ ಇನ್ನೊಂದು ಸುಳ್ಳು ಹೇಳ್ಬಿಡ್ತೀವಿ. ಅದು ಸುಳ್ಳಿನ ಸಮಸ್ಯೆ. ಸತ್ಯವನ್ನೇ ಹೇಳ್ಬಿಟ್ರೆ ನೆನಪಿಟ್ಕೊಳ್ಳೋದೇನಿದೆ, ನಥಿಂಗ್. ಆದ್ರಿಂದ ಯಾರು ಸುಳ್ಳಿನ ಮೇಲೆ ಅವಲಂಬಿತರಾಗಿರ್ತಾರೆ ಅವರ ಸಮಸ್ಯೆ ಅಂದ್ರೆ ಅದೇನೆ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳಿದೆ, ಅವ್ರು ಹಿಮಾಲಯದಲ್ಲಿ ಎಷ್ಟಿದ್ರೆ ಗೊತ್ತಿಲ್ಲ, ಅವ್ರ ಆಧ್ಯಾತ್ಮಿಕ ಇದಕ್ಕಾಗಿ ಆತ್ಮಶೋಧನೆಗಾಗಿ, ಆಧ್ಯಾತ್ಮಿಕ ಹುಡುಕಾಟ ಮತ್ತು ಆತ್ಮಶೋಧನೆಗಾಗಿ ತಾವು ಹಿಮಾಲಯದಲ್ಲಿ ಅಂತ ಮೋದಿಜಿ ಹೇಳ್ತಾರೆ. ಅವರಿಗೆ ಹಾಗಿದ್ರೆ ಆತ್ಮಶೋಧನೆ ಆಯ್ತಾ? ಆತ್ಮಶೋಧನೆ ಆದವರು, ಆಧ್ಯಾತ್ಮಿಕ ಹುಡುಕಾಟದಲ್ಲಿರುವವರು ಇದಾರಲ್ಲ, ಮೊದಲನೇದಾಗಿ ಆಧ್ಯಾತ್ಮಿಕತೆ ನಿಮ್ಮನ್ನ ಬದುಕಿನಿಂದ ವಿಮುಖಗೊಳಿಸುತ್ತೆ. ಫಸ್ಟ್ ಥಿಂಗ್ ಅಂದ್ರೆ ಈ ಬದುಕು ಜಂಜಾಟಗಳಿಂದ ಆಧ್ಯಾತ್ಮಿಕತೆ ಇನ್ನೊಂದು ಲೆವೆಲ್ ಹೋಗ್ಬಿಡುತ್ತೆ. ಒಂದ್ಸಲ ಆಧ್ಯಾತ್ಮಿಕ ಹಾದಿಯಲ್ಲಿ ಯಾರು ನಡೀತಾರಲ್ಲ ಅವರು ತಿರುಗಿ ಈ ಬದುಕಿಗೆ ಬರಲ್ಲ. ನೋ, ನೆವರ್ ಕಮ್. ಆಧ್ಯಾತ್ಮ, ದೇವರು, ಬದುಕಿನ ಅರ್ಥಗಳು, ಇಂಥದ್ದು ಯೋಚನೆ ಮಾಡೋರು ರಾಜಕಾರಣಕ್ಕೆ ಬರದೇ ಇಲ್ಲ. ನಿಮ್ಗೆ ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆದಿದ್ರೆ, ಆಧ್ಯಾತ್ಮಿಕ ಹಾದಿ ಅನ್ನುವುದೇ ನಿಮ್ಮ ಡಾಂಬಿಕತನ ಆಗಿದ್ರೆ, ಅದು ಸುಳ್ಳಾಗಿದ್ರೆ, ಆಧ್ಯಾತ್ಮಿಕ ಆತ್ಮಶೋಧನೆ ಮಾಡಿಕೊಂಡೆ ಅಂತ ಹೇಳಿ ರಾಜಕಾರಣ ಬರ್ಬೋದು. ಆದ್ರಿಂದ ದರ್ ಇಸ್ ಎ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ. ಒಂದು ರೀತಿಯಲ್ಲಿ ನೀವು ಸನಾತನವಾದಿಯು, ಆಧ್ಯಾತ್ಮಿಕವಾದಿಯು ಆಗಿ ರಾಜಕಾರಣಿಯಾಗಿಯೂ ಇರೋದಕ್ಕಾಗಲ್ಲ. ರಾಜಕಾರಣ ಇಸ್ ಎಂಟರ್ಲಿ ಡಿಫ್ರೆಂಟ್. ಹಾಗಿದ್ರೆ ಮೋದಿಜಿ ಹಿಮಾಲಯದಲ್ಲಿ ಅವರು ಆತ್ಮಶೋಧನೆ ಮತ್ತು ಆಧ್ಯಾತ್ಮಿಕ ಹುಡುಕಾಟ ಮಾಡೋದ್ರಲ್ಲಿ ಸಿಕ್ಕಿದ್ದೇನೆ ಅವರಿಗೆ. ಅದೇನಾಗಿತ್ತು? ಅದನ್ನ ಡಾಂಬಿಕತನ ಅಂತ ನಾ ಹೇಳಲಾರೆ. ಆದ್ರೆ ಅದು ನಿಜ ಆಗಿದ್ರೆ ಮನುಷ್ಯನ ಬದಲಿಸುತ್ತೆ. ಆಧ್ಯಾತ್ಮಿಕತೆ ಇನ್ನೊಂದು ಬಹಳ ಮುಖ್ಯವಾದ್ದೇನು ಗೊತ್ತದು, ಅದು ನಿಮ್ಮನ್ನ ಹಿಂಸೆಯಿಂದ ದೂರ ಮಾಡುತ್ತೆ. ಗಾಂಧಿ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಿಯಾಗಿದ್ದರು. ಆದ್ರಿಂದ ಅವರು ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ತಿದ್ರು. ಸೊ ಅಹಿಂಸೆಯನ್ನ ಯಾರು ಒಪ್ಕೋತಾರೋ ಅವರು ಆಧ್ಯಾತ್ಮವಾದಿ ಆಗಕ್ಕೆ ಸಾಧ್ಯ ಇಲ್ಲ. ಅದು ಸುಳ್ಳು. ನೀವು ಆಧ್ಯಾತ್ಮವಾದ್ರೆ ಹಿಂಸೆಯ ಸವಾರಿ ಮಾಡಲ್ಲ. ನೀವು ರಾಜಕಾರಣದಲ್ಲಿ ಹಿಂಸೆಯ ಸವಾರಿ ಮಾಡ್ತೀರಿ ಅಂತ ಆದ್ರೆ ನೀವು ಮೊದಲನೇದಾಗಿ ಆಧ್ಯಾತ್ಮವಾದಿ ಅಲ್ಲ. ನಿಮ್ಗೆ ಆಧ್ಯಾತ್ಮ ಅನ್ನೋದು ಒಳಗಡೆ ಇಲ್ಲ. ಅಧ್ಯಾತ್ಮ ಒಳಗೆ ನಮ್ಮ ಹೃದಯದಲ್ಲಿ ಇರುತ್ತಲ್ಲ, ಅಲ್ಲಿ ಒಂದು ಪ್ರೀತಿ ಇರುತ್ತೆ ಕಡ್ರೆ, ದ್ವೇಷ ಇರುತ್ತೆ. ಆಧ್ಯಾತ್ಮ ಎಲ್ಲವನ್ನ ಪ್ರೀತಿಸುವ ಮನಸ್ಸನ್ನ ಕೊಡ್ತಾ ಹೋಗುತ್ತೆ. ನಾವು ಜಗತ್ತನ್ನು ಪ್ರೀತಿಸ್ತಾ ಹೋಗ್ತೀವಿ. ಆದ್ರೆ ನೀವು ಕೋಮಿನ ಆಧಾರದ ಮೇಲೆ, ಇನ್ನೊಂದು ಆಧಾರದ ಮೇಲೆ ದ್ವೇಷಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ ಅಂತ ಆದ್ರೆ, ದ್ವೇಷದ ಅಂಗಡಿಯನ್ನ ತೆರೆದು ಕುತ್ಕೋತೀರಿ ಅಂತ ಆದ್ರೆ ನೀವು ಆಧ್ಯಾತ್ಮಿಕವಾದಿ ಅಲ್ಲ. ಸೊ ಆದ್ರಿಂದ ಆ ಅನುಮಾನ ಬರ್ತಾ ಇದೆ. ಅದರಿಂದ ಮೋದಿಯವರ ಬದುಕಿನಲ್ಲಿ ಪ್ರಾರಂಭದಿಂದ ಹೀಗೆ ಹಲವು ಪ್ರಶ್ನೆಗಳು ಇದ್ದೇ ಇವೆ ಅಂತ. ಅವ್ರು ಇನ್ನೊಂದ್ಸಲ ರಾಮಕೃಷ್ಣ ಮಿಷನ್ ಬೇಲೂರು ಮಠದಲ್ಲಿ ಇದ್ರು ಅಂತ ಕ್ಲೇಮ್ ಮಾಡ್ಕೋತಾರೆ. ಸೊ ಅಲ್ಲಿ ಸೇರ್ಕೊಳ್ಳೋದಕ್ಕೆ ಯತ್ನ ಮಾಡಿದೆ, ಆದ್ರೆ ಅಲ್ಲಿ ಶಾಶ್ವತವಾಗಿ ಉಳಿದಿಲ್ಲ ಅಂತ ಮೋದಿ ಹೇಳ್ತಾರೆ. ಏನ್ ಸಮಸ್ಯೆ ಆಗಿದ್ದು? ಸೊ ರಾಮಕೃಷ್ಣ ಮಿಷನ್ಗೆ ನೀವು ಅಲ್ಲಿ ಇರೋದಿದ್ರೆ ಯಾವ ಆಕ್ಷೇಪನೂ ಇಲ್ಲ, ಅಲ್ಲಿ ಯತ್ನ ಮಾಡೋದೇನೂ ಇಲ್ಲ ಅಂತ ಆಯ್ತಾ. ಅದ್ರ ಜೊತೆಗೆ ಅವ್ರು ಹೇಳುವ ನಿರಂತರ ತಪಸ್ಸಿದೆಯಲ್ಲ, ಯಾವುದ್ರ ಬಗ್ಗೆ ತಪಸ್ಸು ಮಾಡ್ತಿದ್ರು ಮೋದಿಜಿ? ಅವ್ರು ಕ್ಲೇಮ್ ಮಾಡ್ಕೋತಾರೆ ನಿರಂತರ ತಪಸ್ಸು ಅಂತ. ಸೊ ಅದ್ರ ಜೊತೆಗೆ ಅವ್ರಿಗೆ ಹೇಳೋದು ಸ್ವಶಿಸ್ತು, ಮೌನ, ಏಕಾಂತ ಮತ್ತು ಜೀವನದ ದಿಕ್ಕಿನ ಹುಡುಕಾಟ ಮಾಡಿದ್ದೀನಿ ನಾನು ಅಂತ ಕ್ಲೇಮ್ ಮಾಡ್ಕೋತಾರೆ ಬೇರೆ ಬೇರೆ ಸಂದರ್ಶನದಲ್ಲಿ, ಇದರಲ್ಲಿ. ಸೊ ಅವ್ರು ಇದನ್ನೆಲ್ಲ ಮಾಡಿದ್ದಾರೆ. ಸ್ವಶಿಸ್ತು ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ಮೌನ, ಒಬ್ಬ ಮೌನಿಯಾದವನು ಈ ರೀತಿ ಚುನಾವಣಾ ಭಾಷಣಗಳನ್ನು ಮಾಡಲ್ಲ, ನೆವರ್ ಡು. ಆದ್ರಿಂದ ಅವರು, ಮತ್ತು ಏಕಾಂತ, ಯಾವತ್ತು ಮೋದಿಜಿ ಏಕಾಂತವನ್ನು ಇಷ್ಟಪಡೋರೇ ಅಲ್ಲ. ಇಸ್ ಕ್ಲೇಮಿಂಗ್ ಅವ್ರು ಜನರ ಮಧ್ಯೆ ಇರಬೇಕು. ಇಸಿ ಅವ್ರಿಗೆ ಯಾವತ್ತೂ ಇಷ್ಟ ಅಂದ್ರೆ ಜನ ಇರ್ಲಿ ಬಿಡ್ಲಿ ಕೈ ಬೀಸ್ತಾ ಇರ್ತಾರೆ ನೋಡಿ. ಅವ್ರು ಇಷ್ಟ, ಕ್ಯಾಮ್ರಾ ಕಂಡ್ರೆ ಇಷ್ಟ. ಒತ್ತಿಸಿ
ಎಲ್ಲೋ ಹೋದ್ರು ಕೂಡ ಜನರದ್ದು ಒಂದು ಮೆರವಣಿಗೆ ಇದ್ದೇ ಇರುತ್ತೆ. ಅವ್ರು ರ್ಯಾಲಿಗಳು, ಮೆರವಣಿಗೆ ಅವ್ರಿಗೆ ಇಷ್ಟ. ಆದ್ದರಿಂದ ಅವ್ರಿಗೆ ಏಕಾಂತ ಅನ್ನುವುದು ಅವ್ರು ಇಷ್ಟಪಡಲ್ಲ, ಅದು ಕೂಡ ಸುಳ್ಳು. ಇನ್ನು ಜೀವನದ ದಿಕ್ಕಿನ ಹುಡುಕಾಟ ಮಾಡಿದ್ರೆ ನೀವು ರಾಜಕಾರಣದಲ್ಲಿ ಇರಕ್ಕಾಗಲ್ಲ. ಆದ್ರಿಂದ ಇದು ಕೂಡ ಸುಳ್ಳು ಅಂತ ನನಗೆ ಅನ್ಸುತ್ತೆ. ಸೊ ನೀವು RSS ಅವರಲ್ಲಿ ಏನ್ ಕಲ್ತ್ರೋ ಇಲ್ಲೋ ನನಗೆ ಅದು ಗೊತ್ತಿಲ್ಲ. RSS ಏನ್ ಕಳಿಸ್ತು ಅಂತ ಹೇಳೋದು ಕಷ್ಟ. ಅದ್ರ ಜೊತೆಗೆ ಅವರು RSS ನ ಪೂರ್ಣಕಾಲಿಕ ಪ್ರಚಾರಕರಾಗಿ ಇದ್ದಂತ ಸಂದರ್ಭದಲ್ಲಿ ಶಾಖೆಗಳನ್ನ ಸಂಘಟನೆ ಮಾಡಿದ್ರಂತೆ, ಯುವಕರನ್ನ ಸಂಘಟನೆ ಮಾಡಿದ್ರಂತೆ, ತರಬೇತಿ ಶಿಬಿರಗಳನ್ನ ಮಾಡಿದ್ರಂತೆ, ಪ್ರಚಾರ ಮತ್ತು ಕಾರ್ಯತಂತ್ರಗಳನ್ನ, ಅದು ಮಾತ್ರ ಸಕ್ಸಸ್ಫುಲ್. ಪ್ರಚಾರ ಮತ್ತು ಕಾರ್ಯತಂತ್ರದಲ್ಲಿ ಮೋದಿಜಿ ಇಸ್ ದಿ ಬೆಸ್ಟ್. ಅವ್ರಿಗೆ ಏನೂ ಇಲ್ಲದಿದ್ದು ಪ್ರಚಾರ ತಗೊಳ್ಕೊಟ್ಟಿದೆ. ಈ ಸಚ್ ಎ ವೆರಿ ಗುಡ್ ಇವೆಂಟ್ ಮ್ಯಾನೇಜರ್. ಐ ಟೆಲ್ ಯು, ಮೋದಿ ಅವರಂತ ಇವೆಂಟ್ ಮ್ಯಾನೇಜರ್ ಇಂಡಿಯಾ ಅನ್ನುವ ಈ ದೇಶದಲ್ಲಿ ಇನ್ನೊಬ್ಬರು ಹುಟ್ತಾರೆ ಅಂತ ನಾನು ನಂಬಿಲ್ಲ. ಹಿ ನೋಸ್ ವೆರಿ ವೆಲ್ ಅವರ ಇವೆಂಟ್ ಅನ್ನೆಲ್ಲ ಹಾಗೆ ಇದು ಮಾಡಿರ್ತಾರೆ. ಇನ್ನು ಎಮರ್ಜೆನ್ಸಿ ಸಂದರ್ಭ 75ರಿಂದ 77ರವರೆಗೆ ಅವರು ಭೂಗತವಾಗಿ ಕೆಲಸ ಮಾಡಿದ್ರು ಅಂತ ಹೇಳಲಾಗ್ತಾರೆ. ಆದ್ರೆ ಅವರು ಜೈಲಿನಲ್ಲಿ ಇದ್ರೋ ಇಲ್ಲ ಗೊತ್ತಿಲ್ಲ. ಸೊ ಅವಾಗ ಜೈಲಿನಲ್ಲಿ ಬಹಳಷ್ಟು ನಾಯಕರಿದ್ರು. ವಾಜಪೇಯಿ ಅವರಿದ್ರು, ಅದ್ವಾನಿ ಬೆಂಗಳೂರು ಜೈಲಲ್ಲಿ ಇದ್ರು. ಅವ್ರ ಜೊತೆ ಇವರಿದ್ದಾಗಿಲ್ಲ. ರಾಮಕೃಷ್ಣ ಹೆಗಡೆ ಜೈಲಲ್ಲೇ ಇದ್ರು, ಇವರೆಲ್ಲ ಇದ್ರು. ಮೋದಿಜಿ ಅಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಭೂಗತರಾಗಿ ಕೆಲಸ ಮಾಡ್ತಿದ್ರು. ಈ ಭೂಗತರಾಗಿ ಕೆಲಸ ಮಾಡ್ತಿದ್ರೆ ಕ್ಲೇಮ್ ಮಾಡ್ಕೊಳ್ಳೋದು ಈಸಿ. ಭೂಗತ ನಾನು ಕೆಳಗಡೆ ಇದ್ದೆ, ಭೂಗತ ಅಲ್ವಾ, ಆರಾಮ್ಸೆ ಕ್ಲೇಮ್ ಮಾಡ್ಕೋಬಹುದು. ನಾನು ಭೂಗತ ಚಟುವಟಿಕೆಯಲ್ಲಿ ನಿರತನಾಗಿದ್ದೇನೆ, ಭೂಗತವಾಗಿ ಹೋರಾಟ ಮಾಡ್ತಾ ಇದ್ದೆ. ನೋಡವ್ರು ಯಾರು? ಸೊ ಹಂಗೂ ಅವರು ಅವಾಗ ಕಾರ್ಯಕರ್ತರಿಗೆ ಸಂದೇಶ ಕೊಡ್ತಿದ್ದರಂತೆ. ಸುರಕ್ಷಿತ ಸಂಪರ್ಕ ಮತ್ತು RSS ಇದರದ ಸಾಹಿತ್ಯವನ್ನೆಲ್ಲ ಅವರು ಇದು ಮಾಡ್ತಾ ಇದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಆದ್ರಿಂದ ಅವರು ಬಿಜೆಪಿಗೆ ಬಂದ ಮೇಲೂ ಕೂಡ ಅವರು ಗುಜರಾತ್ನಲ್ಲಿ ಪಕ್ಷ ಬಲಪಡಿಸೋದು, ರಥಯಾತ್ರೆ ವ್ಯವಸ್ಥೆ, ಚುನಾವಣಾ ತಂತ್ರ ರೂಪಿಸೋದು, ಈ ಕೆಲಸಗಳನ್ನ ಮಾಡಿದ್ರು. ಇನ್ನು 2001ರಿಂದ ಗುಜರಾತ್ ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತ ನಾನು ಹೇಳಲಾರೆ. ಬಿಸಿ ಅವ್ರು ಏನೇ ಮಾಡಿರ್ಲಿ, ಏನೋ ಏನೋ ಮಸಿ ಏನೋ ಕೆಡಿಸ್ತು ಅನ್ನುವ ಹಾಗೆ ಗುಜರಾತ್ನಲ್ಲಿ ಹಿಂಸಾಚಾರದ ಹೊಸ ರಾಜಕಾರಣ ಪ್ರಾರಂಭ ಆಯಿತು. ಗೋಧ್ರಾದಿಂದ ಹಿಡಿದು ಹತ್ಯೆಗಳು, ಸಾವಿರಾರು ಜನ ಸಾವು ಎಲ್ಲ ನಡೀತು. ಆದ್ರೆ ಅದಕ್ಕಾಗಿ ಒಂದು ದುಃಖ, ನೋವು, ಹತಾಶೆ ಇದ್ದಿದ್ರೆ ಅವರು ಆಧ್ಯಾತ್ಮವಾದಿ ಆಗ್ತಿದ್ರು. ಅದು ಯಾವುದೂ ಇಲ್ಲದೆ ವ್ಯಕ್ತಿ ನಿಜವಾದ ಆಧ್ಯಾತ್ಮಿಕವಾದಿ ಇದಾರಲ್ಲ ಅವರು ಅಂತ ಸಂದರ್ಭದಲ್ಲಿ ಬೇರೆಯವರ ಕಷ್ಟಕ್ಕೆ ಮಿಡಿತಾರೆ, ಹೃದಯ ಮಿಡಿಯುತ್ತೆ. ಆತ ದೊಡ್ಡವನು. ಆದರೆ ಹಿಂಸೆ, ರಕ್ತಪಾತ ಮತ್ತು ಸಾವಿನಿಂದ ನಿಮ್ಮ ಹೃದಯ ಮಿಡಿಯಲ್ಲ ಅಂತಂದ್ರೆ ನೀವು ಸತ್ಯ ಅಲ್ಲ, ನೀವು ಸುಳ್ಳು. ನೀವೇನೇನು ಕ್ಲೇಮ್ ಮಾಡ್ಕೋತೀರೋ ಅದೆಲ್ಲವೂ ಸುಳ್ಳು. ಆಧ್ಯಾತ್ಮಿಕತೆ ಆಗ್ಲಿ, ತಪಸ್ಸಾಗ್ಲಿ ಯಾವುದೂ ಕೂಡ ನಿಮಗೆ ಏನನ್ನು ಕಲಿಸಿಲ್ಲ ಅಂತ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.